ನಮಸ್ಕಾರ, ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ನೀವು ತೀವ್ರವಾದಂತಹ ಜ್ವರದಿಂದ ಬಳಲ್ತಾ ಇದ್ದೀರಾ ಅಥವಾ ನಿಮಗೆ ತೀರಾ ಅನಾರೋಗ್ಯದ ಸಮಸ್ಯೆ ಇದೆನಾ? ಹಾಗಾದ್ರೆ ಒಂದ್ಸಲ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಎಲ್ಲ ಜ್ವರ ಹಾಗೂ ಅನಾರೋಗ್ಯ ಅನ್ನುವಂಥದ್ದು ಕಣ್ಣಿಗೆ ಕಾಣದೆ ಮಾಯವಾಗಿರುತ್ತೆ. ಹೌದು, ಈಗ ನಾನು ಹೇಳಕ್ ಹೊರಟಿರೋ ದೇವಸ್ಥಾನದ ಹೆಸರು ಜ್ವರಹರೇಶ್ವರ ಅನ್ನುವಂತಹ ದೇವಸ್ಥಾನದ ಹೆಸರು. ನೋಡಿ, ಹೆಸರಲ್ಲೇ ಜ್ವರ ಅನ್ನೋದಿದೆ. ಜ್ವರಹರೇಶ್ವರ ಅನ್ನುವಂತಹ ದೇವಸ್ಥಾನ ಇದು ತಮಿಳುನಾಡಿನ ಕಾಂಚೀಪುರದಲ್ಲಿರುವಂತಹ ದೇವಸ್ಥಾನ. ಅರೆ, ಈ ದೇವಸ್ಥಾನಕ್ಕೆ ಈ ತರಹದ ಹೆಸರು ಯಾಕೆ ಬಂತು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ದೇವಸ್ಥಾನದ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ. ಹಿಂದೆ ಭೂಲೋಕದಲ್ಲಿ ತೀವ್ರವಾದಂತಹ ಕ್ಷಾಮ ಒದಗಿ ಬಂದಿತ್ತು. ಎಲ್ಲಿ ನೋಡಿದ್ರು ಕೂಡ ರೋಗ ರುದ್ರತಾಂಡವ ಆಡ್ತಾ ಇತ್ತು. ಆಗ ಎಲ್ಲಾ ದೇವತೆಗಳು, ಋಷಿಮುನಿಗಳು ಶಿವನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ, ಈ ರೋಗದಿಂದ ನಮ್ಮನ್ನ ಹೇಗಾದ್ರೂ ಮಾಡಿ ಮುಕ್ತಿ ಮಾಡುವಂತ. ಆಗ ಪ್ರತ್ಯಕ್ಷನಾದಂತಹ ಶಿವ ರೋಗ ರೂಪದಲ್ಲಿದ್ದಂತಹ ದುಷ್ಟಶಕ್ತಿಯನ್ನ ನಾಶ ಮಾಡ್ತಾನೆ. ನಾಶ ಮಾಡಿದ ಮೇಲೆ ಶಿವ ಅಲ್ಲೇ ನೆಲೆಸ್ತಾನೆ. ಆದ್ರಿಂದ ಆ ಕ್ಷೇತ್ರಕ್ಕೆ ಮತ್ತು ಆ ಕ್ಷೇತ್ರದಲ್ಲಿ ವಾಸವಾಗಿರುವಂತಹ ಶಿವನಿಗೆ ಜ್ವರಹರೇಶ್ವರ ಅನ್ನುವಂತ ಹೆಸರು ಬಂತು. ಬೇಸಿಕಲಿ ಈ ದೇವಸ್ಥಾನದ ಶಿವನಿಗೆ ಜ್ವರಹರೇಶ್ವರ ಅಂತಾನೂ ಕರೀತಾರೆ. ಇದು ತಮಿಳುನಾಡಿನ ಕಂಚಿಯಲ್ಲಿದೆ. ಕಂಚಿ ವಿಶೇಷವಾಗಿ ಶೈವ ಮತ್ತು ವೈಷ್ಣವ ಕ್ಷೇತ್ರ ಅಂತ ಕರೆಯಲ್ಪಡುತ್ತೆ. ಅದರೆಲ್ಲದರ ಜೊತೆಗೆ ದ್ರಾವಿಡರು ಈ ಕ್ಷೇತ್ರವನ್ನ ಅದ್ಭುತವಾಗಿ ನಿರ್ಮಾಣ ಮಾಡ್ತಾರೆ. ಈ ದೇವಸ್ಥಾನವನ್ನ ಇನ್ನೂ ಅದ್ಭುತವಾಗಿ, ಸುಂದರವಾಗಿ, ಕಣ್ಣಿಗೆ ಹಬ್ಬವಾಗುವಂತಹ ರೀತಿಯಲ್ಲಿ ಕಟ್ಟಿಸ್ತಾರೆ. ಜೀರ್ಣೋದ್ಧಾರವನ್ನು ಮಾಡ್ತಾರೆ. ಅಲ್ಲಿ ಒಂದು ಅದ್ಭುತವಾದಂತಹ ಪುಷ್ಕರಣಿ ಇದೆ. ಯಾರು ಆ ಪುಷ್ಕರಣಿಯಲ್ಲಿ ಮಿಂದು ಬಂದು ಶಿವನ ದರ್ಶನವನ್ನ ಪಡೆದುಕೊಳ್ತಾರೆಯೋ ಅವರಿಗೆ ಯಾವುದೇ ತರಹದ ರೋಗಗಳು ಅಥವಾ ಯಾವುದೇ ಅನಾರೋಗ್ಯಗಳು ಕಾಡೋದಿಲ್ಲ ಅನ್ನುವಂಥದ್ದು ಅಲ್ಲಿನ ಪ್ರತೀತಿ. ಆ ಶಿವನ ದೇವಸ್ಥಾನದಿಂದ ಹೊರಗಡೆ ಒಂದು ವಿಭಿನ್ನವಾದಂತಹ ರುದ್ರನ ಮೂರ್ತಿ ಒಂದು ನಾವು ನೋಡಬಹುದು. ಒಂದು ಶಿವನ ಮೂರ್ತಿ ಇದೆ. ಆ ಶಿವನ ಮೂರ್ತಿಯ ವಿಶೇಷತೆ ಏನು ಅಂತಂದ್ರೆ ಅದು ಬಹಳ ವಿಭಿನ್ನವಾಗಿರುವಂತಹ ವೈಶಿಷ್ಟ್ಯವನ್ನು ಹೊಂದಿರುವಂತಹ ಮೂರ್ತಿ. ಅದೇನು ಅಂತಂದ್ರೆ ಆ ಶಿವನಿಗೆ ಒಟ್ಟು 3 ತಲೆಗಳಿದೆ, 3 ಕಾಲುಗಳಿದೆ. ಈ 3 ತಲೆಗಳು ಏನನ್ನ ಸಂಕೇತವಾಗಿ ಇಟ್ಕೊಂಡಿದೆ ಅಂತಂದ್ರೆ ಸೃಷ್ಟಿ, ಸ್ಥಿತಿ, ಅಂತ್ಯ, ಈ 3 ಕೂಡ ಶಿವನ ಆ 3 ತಲೆಗಳು ಉಲ್ಲೇಖಿಸುತ್ತೆ. ಇನ್ನು 3 ಕಾಲುಗಳು ಏನು ಪ್ರತಿಪಾದನೆ ಮಾಡುತ್ತೆ ಅಂತಂದ್ರೆ ಆಯುರ್ವೇದದಲ್ಲಿ ಹೇಳಿದಂತಹ ವಾತ, ಪಿತ್ತ, ಕಫ, ಆ 3 ಅಂಶಗಳು ಶಿವನ 3 ಕಾಲುಗಳು ಅಂತ ಪ್ರತಿಪಾದನೆ ಮಾಡಲಾಗುತ್ತೆ ಅಂತ ಅಲ್ಲಿಯ ಸ್ಥಳೀಯರು ಹೇಳ್ತಾರೆ. ಒಟ್ಟಾರೆಯಾಗಿ ಯಾರಿಗೆ ತೀವ್ರವಾದಂತಹ ಜ್ವರ, ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದೆಯೋ ಅವರೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಸಲ್ಲಿಸಿ ಅಲ್ಲಿನ ಜ್ವರಹರೇಶ್ವರನ ದರ್ಶನವನ್ನ ಪಡೆದುಕೊಂಡ ನಂತರ ಚೇತರಿಕೆ ಕಂಡದಂತಹ ಅದೆಷ್ಟೋ ಉದಾಹರಣೆಯನ್ನ ಈಗಲೂ ಕೂಡ ಅಲ್ಲಿನ ಸ್ಥಳೀಯರು ಕಂಡುಕೊಂಡಿದ್ದಾರೆ ಮತ್ತು ನಿದರ್ಶನರಾಗಿದ್ದಾರೆ, ನೋಡಿದ್ದಾರೆ. ಇದರೆಲ್ಲದರ ಜೊತೆಗೆ ಈ ದೇವಸ್ಥಾನದಲ್ಲಿ ಮೆಣಸಿನ ಕಾಳಿಂದ ಮಾಡಿದಂತಹ ವಿಶೇಷವಾದಂತಹ ಪ್ರಸಾದವನ್ನ ಭಕ್ತರಿಗೆ ನೀಡಲಾಗುತ್ತೆ. ಯಾಕೆ ಅಂತಂದ್ರೆ ಆಯುರ್ವೇದದಲ್ಲಿ ಮೆಣಸಿನ ಕಾಳಿಗೆ ಬಹಳ ದೊಡ್ಡ ಹೆಸರಿದೆ. ಮೆಣಸಿನ ಕಾಳನ್ನ ಸೇವಿಸೋದ್ರಿಂದ ಯಾವುದೇ ರೀತಿಯ ಕಫ, ಪಿತ್ತ, ವಾತಗಳು ಆಗೋದಿಲ್ಲ, ದೇಹದ ಶಾಖ ಹದಮಸ್ತಲ್ಲಿರುತ್ತೆ ಅನ್ನುವಂತಹ ನಂಬಿಕೆ ಆಯುರ್ವೇದದಲ್ಲಿದೆ. ಆದ್ದರಿಂದ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಮೆಣಸಿನ ಕಾಳಿನಿಂದ ಮಾಡಿದಂತಹ ವಿಶೇಷವಾದಂತಹ ಪ್ರಸಾದವನ್ನ ನೀಡಲಾಗುತ್ತೆ. ಬೇರೆ ದೇವಸ್ಥಾನಗಳ ಪೂಜಾ ಪದ್ಧತಿಗಳಿಗಿಂತಲೂ ಕೂಡ ಈ ದೇವಸ್ಥಾನದ ಪೂಜಾ ಪದ್ಧತಿಗಳು, ಆಚಾರ ವಿಚಾರಗಳು ಕೊಂಚ ವಿಭಿನ್ನವಾಗಿದೆ. ತಿಳ್ಕೊಂಡ್ರಲ್ಲ? ಯಾರಿಗಾದ್ರೂ ವಿಪರೀತವಾದಂತಹ ಜ್ವರ ಇದ್ರೆ, ಅನಾರೋಗ್ಯದ ಸಮಸ್ಯೆ ಇದ್ರೆ ಒಂದ್ಸಲ ಜ್ವರಹರೇಶ್ವರನ ದರ್ಶನ ಮಾಡಿ ಬನ್ನಿ. ಇದು ಈ ಹೊತ್ತಿನ ವಿಶೇಷ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ.